ಅಧ್ಯಾಯ 4 ಶ್ಲೋಕ 10. ವೀತರಾಗ ಭಯ ಕ್ರೋಧಾಃ ವೀತರಾಗ ಭಯ ಕ್ರೋಧಾಃ ಮನ್ಮಯಾ ಮಾಮುಪಾಶ್ರಿತಾಃ ಮನ್ಮಯಾ ಮಾಮುಪಾಶ್ರಿತಾಃ ಬಹವೋ ಜ್ಞಾನ ತಪಸಾ ಬಹವೋ ಜ್ಞಾನ ತಪಸಾ ಪೂತಾಮದ್ಭಾವಮಾಗತಾಃ ಪೂತಾಮದ್ಭಾವಮಾಗತಾಃ. ಹೇಳಿಕೊಡುವುದನ್ನು ಅನುಸರಿಸಿ ವೀತರಾಗ ಭಯ ಕ್ರೋಧಾಃ ವೀತರಾಗ ಭಯ ಕ್ರೋಧಾಃ ಮನ್ಮಯಾ ಮಾಮುಪಾಶ್ರಿತಾಃ ಮನ್ಮಯಾ ಮಾಮುಪಾಶ್ರಿತಾಃ ಬಹವೋ ಜ್ಞಾನ ತಪಸಾ ಬಹವೋ ಜ್ಞಾನ ತಪಸಾ ಪೂತಾಮದ್ಭಾವಮಾಗತಾಃ ಪೂತಾಮದ್ಭಾವಮಾಗತಾಃ. ಪೂರ್ಣ ಶ್ಲೋಕವನ್ನು ಅಭ್ಯಾಸ ಮಾಡೋಣ. ವೀತರಾಗ ಭಯ ಕ್ರೋಧಾಃ ಮನ್ಮಯಾ ಮಾಮುಪಾಶ್ರಿತಾಃ ಬಹವೋ ಜ್ಞಾನ ತಪಸಾ ಪೂತಾಮದ್ಭಾವಮಾಗತಾಃ. ಶ್ಲೋಕದ ಅರ್ಥವನ್ನು ತಿಳಿಯೋಣ. ಆಸಕ್ತಿ, ಭಯ, ಕ್ರೋಧಗಳಿಲ್ಲದವರಾಗಿ ನನ್ನಲ್ಲಿಯೇ ಮನಸ್ಸುಳ್ಳವರಾಗಿ ನನ್ನನ್ನೇ ಆಶ್ರಯಿಸಿದವರಾಗಿ ಅನೇಕರು ಜ್ಞಾನರೂಪವಾದ ತಪಸ್ಸಿನಿಂದ ಪವಿತ್ರರಾಗಿ ನನ್ನ ಭಾವವನ್ನು ಹೊಂದುತ್ತಾರೆ. ಆತ್ಮವಿಕಾಸದ ಮಾರ್ಗವನ್ನು ಮತ್ತು ಎಲ್ಲರೂ ಹೋಗಿ ಸೇರಬೇಕಾದ ಕೊನೆಯ ಗುರಿಯನ್ನ ಈ ಶ್ಲೋಕದಲ್ಲಿ ಸೂಚಿಸಿದೆ. ಮನಸ್ಸಿನ ಶಾಂತಿಯನ್ನ ಕದಡುವ ರಾಗ, ಭಯ, ಕ್ರೋಧ ಇವುಗಳೆಲ್ಲವನ್ನು ಹೋಗಲಾಡಿಸಿಕೊಳ್ಳದೆ ಸಾಧಕನಿಗೆ ಪ್ರಗತಿ ಅಸಾಧ್ಯ. ಒಮ್ಮೆ ಮಾನಸಿಕ ಶಿಸ್ತನ್ನ ಗಳಿಸಿದ ಮೇಲೆ ಆತ್ಮನ ವಿಚಾರದತ್ತ ಮನಸ್ಸು ಹರಿಯುತ್ತೆ. ಭಗವಂತನನ್ನು ಸಂಪೂರ್ಣವಾಗಿ ಆಶ್ರಯಿಸುವ ಮತ್ತು ಅವನನ್ನೇ ಭಜಿಸುವ ಮೂಲಕ ಮನಸ್ಸು ಶುದ್ಧವಾಗತ್ತೆ. ಈ ರೀತಿಯ ಶುದ್ಧ ಮನಸ್ಸಿನಿಂದ ಆತ್ಮಜ್ಞಾನವು ಕರತಲಾಮಲಕವಾಗತ್ತೆ. ನಮ್ಮನ್ನ ಪ್ರಪಂಚಕ್ಕೆ ಕಟ್ಟಿಹಾಕಿರುವ ಗೂಟಗಳೇ ರಾಗ, ಭಯ ಮತ್ತು ಕ್ರೋಧ. ಯಾವಾಗ ಒಬ್ಬ ಭಗವಂತನ ಕಡೆ ಮನಸ್ಸನ್ನ ಹರಿಸ್ತಾನೋ ಅವನು ಇವುಗಳಿಂದ ಪಾರಾಗ್ತಾನೆ. ಹಿಂದಿನ ಶ್ಲೋಕಗಳಲ್ಲಿ ಶ್ರೀಕೃಷ್ಣ ಯಾರು ನನ್ನನ್ನು ದಿವ್ಯತೆಯ ಅವತಾರವೆಂದು ನಿಜವಾಗಿ ಮನಗಾಣುವರೋ ಅವರು ನನ್ನ ಬಳಿಗೆ ಬರುತ್ತಾರೆ ಅಂತ ಹೇಳಿದ್ದ. ಈಗ ಅದನ್ನೇ ಪುನರುಚ್ಚರಿಸ್ತಾ ಇದ್ದಾನೆ. ಅನೇಕರು ಈ ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನ ಸಾಧಿಸಿರುವರು. ಅದು ಹೊಸತೇನಲ್ಲ. ಎಲ್ಲ ಕಾಲಗಳಲ್ಲಿಯೂ ಅನೇಕ ಜನರು ಸಾಧನೆ ಮಾಡಿ ಈ ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನ ಪಡೆದಿದ್ದಾರೆ. ಬಹವೋ ಮದ್ಭಾವಂ ಆಗತ. ಬಹವಃ ಅಂದರೆ ಅನೇಕರು, ಮದ್ಭಾವಂ ನನ್ನ ಸ್ವರೂಪವನ್ನು, ಆಗತಾಹ ಅಂದರೆ ಪಡೆದುಕೊಂಡಿದ್ದಾರೆ. ಅನೇಕರು ನನ್ನ ಬಳಿಗೆ ಬಂದಿರುವರು, ನನ್ನಲ್ಲಿ ಐಕ್ಯರಾಗಿರುವರು. ಒಬ್ಬರಲ್ಲ, ಇಬ್ಬರಲ್ಲ, ಅನೇಕರು. ಇದೊಂದು ಪ್ರಚಂಡವಾದ ಆಧ್ಯಾತ್ಮಿಕ ಅಭಿವೃದ್ಧಿಯ ಬೆಳವಣಿಗೆಯ ಸಾಕ್ಷಾತ್ಕಾರದ ಪರಂಪರೆ. ಹೇಗೆ ಅವರೆಲ್ಲ ಅದನ್ನು ಸಾಧಿಸಿದ್ರು? ಇದಕ್ಕೆ ಉತ್ತರ, ಅವರು 3 ಸಂಗತಿಗಳನ್ನು ಗೆದ್ದರು. ಯಾವುವು ಅವು?
ವೀತ ರಾಗ ಭಯ ಕ್ರೋಧಾಹ. ವೀತ ಅಂದರೆ ಅದಿಲ್ಲದೆ ಅಂತ, ರಾಗ ಭಯ ಕ್ರೋಧಗಳು ಇಲ್ಲದೆ, ಇವುಗಳಿಂದ ಮುಕ್ತರಾಗಿ. ರಾಗ ಅಂದರೆ ಐಂದ್ರಿಯಕ ಬಂಧನ, ಭಯ ಅಂದರೆ ಹೆದರಿಕೆ, ಕ್ರೋಧ ಅಂದರೆ ಸಿಟ್ಟು. ಮಾನವನ ನೈತಿಕ ಮತ್ತು ಆಧ್ಯಾತ್ಮಿಕ ಜೀವನಕ್ಕೆ ವಿರೋಧವಾದ 3 ಅನಿಯಂತ್ರಿತ ಭಾವಗಳು. ಇಲ್ಲಿ ನಾವು ಗಮನಿಸಬೇಕಾದದ್ದು, ವೇದಾಂತವು ಭಯವನ್ನು ಸಹ ನೈತಿಕ ಆಧ್ಯಾತ್ಮಿಕ ಜೀವನಕ್ಕೆ ಒಪ್ಪಬಹುದಾದದ್ದೆಂದು ಪರಿಗಣಿಸೋದಿಲ್ಲ. ತೀವ್ರವಾದ ಕ್ರಿಯೆ ಅಗತ್ಯವಾದಾಗ ಭಯ ಅನ್ನೋದು ನಮ್ಮನ್ನ ಹಿಂದಕ್ಕೆ ಜಗ್ಗುತ್ತೆ. ಮಾನವ ಜೀವಿಯಾಗಿ ಬದುಕಿ ಉಳಿಯಬೇಕಾದ್ರೆ ಅಗತ್ಯವಾದ ಸಣ್ಣ ಪುಟ್ಟ ಭಯಗಳನ್ನು ಬಿಟ್ರೆ ಉಳಿದಂತೆ ಭಯವು ನಿಷೇಧಾತ್ಮಕವಾದದ್ದು. ನಮ್ಮನ್ನ ಸಂಸಾರಕ್ಕೆ ಬಿಗಿದಿರುವ ಗೂಟವೇ ಭಯ. ಯಾವ ಸಮಯದಲ್ಲಿ ಏನಾಗುತ್ತೋ ಅಂತ ಕಳವಳ. ಯಾವಾಗ ನಾವು ಪ್ರಿಯವಾಗಿರುವ ವಸ್ತುವಿಗೆ ಅಂಟ್ಕೊಂಡಿರ್ತೀವೋ ಆಗ ಪ್ರಿಯವಾದ ವಸ್ತುವಿಗೆ ಏನಾದರೂ ಆದರೆ ಏನು ಗತಿ ಅಂತ ಆಗೋದಿಕ್ಕೆ ಮುಂಚಿನಿಂದಲೇ ಅದನ್ನು ಮನನ ಮಾಡ್ತಾ ಇರ್ತೇವೆ. ಅಪ್ರಿಯವಾಗಿರೋದು ನಮಗೆ ಬಂದರೆ ಏನು ಗತಿ, ಯಾವುದೋ ಗುಣಪಡಿಸಲಾಗದ ಕಾಯಿಲೆ, ಅಪಕೀರ್ತಿ, ಕಷ್ಟ ಇವುಗಳು ಬಂದರೆ ನಮ್ಮ ಗತಿ ಏನು ಅಂತ ಅನವರತ ಚಿಂತಿಸ್ತಾ ಇರ್ತೇವೆ. ಪ್ರಿಯವಾಗಿರುವುದು ಹೀಗೆ ಹೆದರಿಸುತ್ತೆ. ನಾನು ನಿನ್ನನ್ನು ಎಂದು ಬಿಟ್ಟು ಹೋಗುವೆನೋ ಅಂತ ಅಂಜಿಸ್ತಾ ಇರುತ್ತೆ. ಅಪ್ರಿಯವಾಗಿರೋದು, ನೋಡು ನಾನು ನಿನ್ನ ಮೇಲೆ ಎಂದು ಬೀಳುವೆನೋ ಅಂತ ಅಂಜಿಸ್ತಾ ಇರುತ್ತೆ. ಅಂತೂ ನಾವು 2 ಅಂಜಿಕೆಗಳ ಮಧ್ಯದಲ್ಲಿದ್ದೇವೆ. ಈ ಭಯ ಯಾರನ್ನೂ ಬಿಟ್ಟಿಲ್ಲ. ಶ್ರೀಮಂತ ಆಗಿರ್ಲಿ, ಬಡವ ಆಗಿರ್ಲಿ, ಪಂಡಿತ ಆಗಿರ್ಲಿ, ಪಾಮರ ಆಗಿರ್ಲಿ, ಆಳಾಗಿರ್ಲಿ, ಅರಸಾಗಿರ್ಲಿ, ಈ ಭಯ ಕಾಡ್ತಾ ಇರುತ್ತೆ. ಇದಕ್ಕೆ ಅಂಜುವವನು ದೇವರ ಕಡೆ ಹೋಗಲಾರ. ನಾವು ದೇವರ ಕಡೆಗೆ ಹೊರಟ ಯಾತ್ರಿಕನಲ್ಲಿ ನೋಡುವ ಒಂದು ಗುಣವೇ ನಿರ್ಭಯ. ಅವನು ಯಾರಿಗೂ ಅಂಜೋದಿಲ್ಲ, ಯಾವುದನ್ನೂ ಲಕ್ಷಿಸೋದಿಲ್ಲ. ಅಂಜಿಕೆಗೆ ಅಂಜಿಕೆಯನ್ನು ತರುವ ಭಗವಂತನನ್ನ ಅವನು ಕೈ ಹಿಡಿದಿರ್ತಾನೆ. ಅದಕ್ಕೆ ಅವನಿಗೆ ಅಂಜಿಕೆ ಇಲ್ಲ. ವೇದಾಂತವು ಇದನ್ನು ಒತ್ತಿ ಹೇಳುತ್ತೆ, ಭಯವನ್ನು ಗೆಲ್ಲಲೇಬೇಕು ಅಂತ. ಒಬ್ಬ ಸತ್ಯವಂತ ಮನುಷ್ಯನಿಗೆ ಭಯ ಏಕೆ? ಆದ್ದರಿಂದ ಆ ಭಾವವನ್ನೂ ನಾವು ಜಯಿಸಬೇಕಾಗಿರೋದಕ್ಕೆ ಸೇರಿಸಲಾಗಿದೆ. ವೀತರಾಗ ಭಯ ಕ್ರೋಧಾಹ. ಕ್ರೋಧ, ಯಾವಾಗ ಕ್ರೋಧ ಬರುತ್ತೋ ಆಗ ಕಿಂ ಕರ್ತವ್ಯ ಮೂಢರಾಗ್ತೇವೆ. ಆಡಬಾರದ ಮಾತುಗಳನ್ನು ಆಡ್ತೇವೆ, ಮಾಡಬಾರದ ಕೆಲಸವನ್ನ ಮಾಡ್ತೇವೆ. ಇಂತಹ ಕೆಲಸಗಳಿಂದ ಮುಂದೆ ನಮಗೇನಾಗತ್ತೆ ಅನ್ನೋದನ್ನು ಕೂಡ ನಾವು ಚಿಂತಿಸೋದಿಲ್ಲ. ನಮ್ಮಲ್ಲಿ ಲೌಕಿಕ ಬಯಕೆಗಳಿದ್ರೆ ನಮಗೂ ಆ ಬಯಕೆಯನ್ನ ಈಡೇರಿಸಿಕೊಳ್ಳುವುದಕ್ಕೂ ಮಧ್ಯದಲ್ಲಿ ಆತಂಕಗಳು ಬಂದರೆ ನಮಗೆ ಅವುಗಳ ಮೇಲೆ ಕೋಪ ಬರುತ್ತೆ. ಆದರೆ ಭಗವತ್ ಭಕ್ತನಿಗಾದರೂ ಲೋಕದ ಬಯಕೆಗಳೇ ಇಲ್ಲ. ಯಾವುದನ್ನು ಕೊಡಲಿ, ಯಾವುದನ್ನು ಕಿತ್ಕೊಂಡು ಹೋಗಲಿ, ಅವುಗಳ ಹಿಂದೆಲ್ಲ ದೇವರ ವ್ಯಾಪಾರವನ್ನೇ ಅವನು ನೋಡ್ತಾನೆ. ಕೊಟ್ರೆ ಕುಣಿದಾಡೋದಿಲ್ಲ, ಕಿತ್ಕೊಂಡ್ರೆ ಒದ್ದಾಡೋದಿಲ್ಲ. ಭಕ್ತ ಭಗವಂತನಲ್ಲಿಯೇ ತನ್ನ ಮನಸ್ಸನ್ನೆಲ್ಲ ಇಟ್ಟಿರ್ತಾನೆ. ಇದನ್ನು ಹೇಗೆ ಹೇಳ್ತಾರೆ ಅಂದರೆ, ನೀರಿನಲ್ಲಿ ಬಟ್ಟೆಯನ್ನ ಅದ್ದಿದಾಗ ಅದು ಎಲ್ಲ ರಂಧ್ರಗಳಿಂದಲೂ ನೀರನ್ನ ಹೇಗೆ ಹೀರಿಕೊಳ್ಳುವುದೋ ಹಾಗೆ ಭಗವಂತನನ್ನು ಹೀರಿಕೊಂಡು ತುಂಬಿಕೊಂಡಿರುವನು. ಇವನ ಮನಸ್ಸೆಲ್ಲ ಯಾವಾಗಲೂ ದೇವರ ಕಡೆಯೇ ಹರಿಯುತ್ತಿರುವುದು. ನದಿ ಎಡಬಿಡದೆ ಹಗಲು ರಾತ್ರಿ ಸಾಗರದ ಕಡೆ ಹೇಗೆ ಹರಿಯುತ್ತಿರುವುದೋ ಹಾಗೆ ಇವನ ಮನಸ್ಸು ಸದಾ ದೇವರ ಕಡೆ ಹರಿಯುತ್ತಿರುವುದು. ಉತ್ತರಮುಖಿ ಯಾವಾಗಲೂ ಉತ್ತರ ದಿಕ್ಕನ್ನೇ ತೋರಿಸ್ತಾ ಇರುತ್ತೆ. ಅದನ್ನು ಎಷ್ಟೇ ತಲೆ ಕೆಳಗು ಮಾಡಿದ್ರೂ, ಯಾವ ದಿಕ್ಕಿಗೆ ಹಿಡಿದ್ರೂ ಅದು ಮಾತ್ರ ಉತ್ತರ ದಿಕ್ಕನ್ನೇ ತೋರುತ್ತೆ. ಅದರಂತೆಯೇ ಭಕ್ತನ ಮನಸ್ಸು. ಅವನಿಗೆ ಯಾವ ಬಡತನ ಬರಲಿ, ಕಷ್ಟ ಬರಲಿ, ರೋಗ ರುಜಿನ ಬರಲಿ, ಇದರಿಂದ ಪಾರು ಮಾಡು ಅಂತ ಕೇಳೋದಿಲ್ಲ. ಇವುಗಳೆಲ್ಲ
ನಮ್ಮ ಕರ್ಮಾನುಸಾರ ಪ್ರಾಪ್ತವಾಗುವುವು. ಆದರೆ ನನ್ನ ಮನಸ್ಸು ಮಾತ್ರ ದೇವರ ಕಡೆಗೆ ಅನುಗಾಲವೂ ಹರಿಯಲಿ ಅಂತ ಬೇಡ್ಕೋತಾನೆ. ಭಕ್ತ ಭಗವಂತನನ್ನೇ ಆಶ್ರಯಿಸಿರುವನು. ಈ ಪ್ರಪಂಚದಲ್ಲಿ ಎಲ್ಲರಿಗೂ ಒಂದು ಆಶ್ರಯ ಸ್ಥಾನ ಇದೆ. ಯಾರಾದರೂ ನಮ್ಮನ್ನು ಅಟ್ಟಿಸ್ಕೊಂಡು ಬಂದರೆ ನಾವು ಆಶ್ರಯದ ಬಿಲದ ಕಡೆಗೆ ಹೋಗ್ತೇವೆ. ಕಷ್ಟಕಾಲಕ್ಕಾಗಲಿ ಅಂತ ದುಡ್ಡನ್ನು ಕೂಡಿಡ್ತೇವೆ, ನೆಂಟರಿಷ್ಟರನ್ನ ಮಾಡ್ಕೊಂಡಿರ್ತೇವೆ. ಆದರೆ ಭಕ್ತನ ಏಕಮಾತ್ರ ಆಶ್ರಯವೇ ಭಗವಂತನ ಪಾದ ಪದ್ಮಗಳು. ಸಂಸಾರದ ಉರಿ ಬಿಸಿಲಿನ ತಾಪದಿಂದ ಅವನಿಗೆ ತನ್ನೆರಳ ಆಶ್ರಯವನ್ನು ನೀಡುವುದೇ ಭಗವಂತನ ವಟವೃಕ್ಷ. ಅವನಿಗೆ ಇದಲ್ಲದೆ ಇನ್ಯಾವುದೂ ಬೇಕಾಗೋದಿಲ್ಲ. ಉಳಿದ ಆಶ್ರಯಗಳೆಲ್ಲ ನಮಗೆ ಕೈ ಕೊಡುತ್ತೆ. ಆದರೆ ಎಲ್ಲ ಕೈ ಬಿಟ್ಟರೂ ಕೈ ಬಿಡದೇ ಇರೋದು ಒಂದಿದೆ, ಅದೇ ಭಗವಂತನ ಕೃಪಾಹಸ್ತ. ಭಕ್ತ ನೆಚ್ಚಿ ಹೊರಟಿರುವುದು ಇದನ್ನೇ. ಇದೊಂದೇ ಅವನ ಏಕಮಾತ್ರ ಆಶ್ರಯ. ಮಮತೆಯ ಬಂಧನ, ಭಯ ಮತ್ತು ಕೋಪ ಈ ಭಾವಗಳು ಅಧಿಕಾಧಿಕ ಶಕ್ತಿಯನ್ನ ಉಳ್ಳವುಗಳು. ಆ ಶಕ್ತಿಯನ್ನ ನಾವು ನಾಶ ಮಾಡಬೇಕಾಗಿಲ್ಲ, ಅದನ್ನು ಪರಿವರ್ತಿಸಬೇಕು. ಬಹವೋ ಜ್ಞಾನ ತಪಸ ಪೂತಾ ಮದ್ಭಾವಮಾಗತಾಹ. ಜ್ಞಾನ ತಪಸ ಅಂದರೆ ಜ್ಞಾನದ ತಪಸ್ಸಿನಿಂದ, ಪೂತ ಅಂದರೆ ಪರಿಶುದ್ಧಿ ಹೊಂದಿದ. ಶಂಕರಾಚಾರ್ಯರು ಯಾಜ್ಞವಲ್ಕ್ಯ ಸ್ಮೃತಿಯಿಂದ ಶ್ಲೋಕವೊಂದನ್ನು ಉದಾಹರಿಸ್ತಾ, ಮನಸಶ್ಚ ಇಂದ್ರಿಯಾಣಾಂಚ ಐಕಾಗ್ರ್ಯಂ ತಪ ಉಚ್ಯತೆ ಅಂದರೆ ಇಂದ್ರಿಯಗಳ ಹಾಗೂ ಮನಸ್ಸಿನ ಶಕ್ತಿಗಳನ್ನು ಕೇಂದ್ರೀಕರಿಸುವುದೇ ತಪಸ್ಸು ಅಂತ ನಿರೂಪಿಸ್ತಾರೆ. ತಪಸ್ಸೇ ಇಲ್ಲದೆ ಕೇವಲ ಆರಾಮ ಕುರ್ಚಿಯಲ್ಲಿ ಕುಳಿತಿದ್ರೆ ನಮಗೆ ಜ್ಞಾನ ಲಭಿಸೋದಿಕ್ಕೆ ಸಾಧ್ಯ ಇಲ್ಲ. ನಾವು ಅದಕ್ಕಾಗಿ ಪ್ರಯತ್ನದ ಹೋರಾಟದ ಬೆಲೆ ತೆರಲೇಬೇಕು. ಅದನ್ನೇ ತಪಸ್ಸು ಅಂತ ಹೇಳೋದು. ಎಲ್ಲಿ ನಿಜವಾದ ಜ್ಞಾನ ಪ್ರೇಮವಿದೆಯೋ ಅಲ್ಲಿ ಯಾರೂ ಹಾದಿಯಲ್ಲಿನ ಅಲ್ಪ ಸ್ವಲ್ಪ ಕಷ್ಟಗಳಿಗೆ ಅಂಜೋದಿಲ್ಲ. ಜ್ಞಾನಕ್ಕಾಗಿ ಹಂಬಲಿಸುವುದೇ ತಪಸ್ಸು. ತಪಸ್ಸಿಲ್ಲದೆ ಜ್ಞಾನ ಇಲ್ಲ. ತಪಸ್ಸು ಜ್ಞಾನವು ಒಟ್ಟೊಟ್ಟಿಗೆ ಮುನ್ನಡೆಯುವುವು. ಇಲ್ಲಿ ಆಧ್ಯಾತ್ಮಿಕ ಜ್ಞಾನಕ್ಕೆ ತಪಸ್ಸಿನ ಗುಣವನ್ನು ಜೋಡಿಸಲಾಗಿದೆ. ಜ್ಞಾನದ ತಪಸ್ಸು. ಉಪವಾಸ ಇತ್ಯಾದಿ ಭೌತಿಕ ತಪಸ್ಸನ್ನು ನಾವು ಮಾಡ್ತೇವೆ, ಅದು ತೀರಾ ಸಾಮಾನ್ಯ. ಹಿರಿದಾದ ತಪಸ್ಸಂದರೆ ಮಾನಸಿಕವಾದದ್ದು. ಮನಸ್ಸು ತಪಸ್ಸು ಮಾಡಿ ಆ ತಪಸ್ಸಿನ ಮೂಲಕವಾಗಿ ವ್ಯಕ್ತಿತ್ವವನ್ನು ಶುದ್ಧಿಗೊಳಿಸುವುದು. ಇದನ್ನು ಜ್ಞಾನ ತಪಸ್ಸು ಅಂತ ಹೇಳ್ತಾರೆ. ಬಹವಹ ಅಂದರೆ ಅನೇಕ ಜನ. ಜ್ಞಾನ ತಪಸಾಪೂತ ಈ ಜ್ಞಾನದ ತಪಸ್ಸಿನ ಬೆಂಕಿಯಲ್ಲಿ ಶುದ್ಧಿ ಹೊಂದಿರುವವರು. ರಾಗ, ಭಯ, ಕ್ರೋಧವೆಂಬ 3 ಭಾವಗಳ ಶಕ್ತಿಯನ್ನು ರಚನಾತ್ಮಕವೂ ವಿಧಾಯಕವೂ ಆದ ರೂಪಕ್ಕೆ ತಂದುಕೊಂಡು ತಮ್ಮ ವ್ಯಕ್ತಿತ್ವವನ್ನು ಶೀಲವನ್ನು ಬಲಪಡಿಸಿಕೊಳ್ಳುವವರು. ಅದೇ ತಪಸ್ಸು. ತಪಸ್ಸಿಲ್ಲದೆ ಈ ಯಾವುದೂ ಸಂಭವಿಸದು. ಇದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಭೂಮಿಯಿಂದ ಕಚ್ಚಾ ಕಲ್ಲೆಣ್ಣೆಯನ್ನ ತೆಗೆದು ಅದನ್ನು ಪರಿಷ್ಕರಿಸಿ ಬಗೆ ಬಗೆಯ ಸುಂದರ ಮತ್ತು ಉಪಯೋಗಕರವಾದ ಪೆಟ್ರೋಲಿಯಂ ಉತ್ಪನ್ನಗಳನ್ನು ತಯಾರಿಸ್ತಾರೆ. ಹಾಗೆಯೇ ಈ ಮಾನವ ಶರೀರ ಮತ್ತು ಮನಸ್ಸು ಒಂದು ಮಾನಸಿಕ ರಿಫೈನರಿ ಆಗಬೇಕು ಅಂತ ಹೇಳ್ತಾರೆ. ಈ ರಿಫೈನರಿಯನ್ನ ನಮ್ಮೊಳಗೆ ನಾವೇ ಸೃಜಿಸಿಕೊಳ್ಬೇಕು. ಬೇರೆ ಯಾರೂ ಅದನ್ನು ನಮಗಾಗಿ ಮಾಡಿಕೊಡಲಾರರು. ಈ ಎಲ್ಲ ಕಚ್ಚಾ ಭಾವನೆಗಳನ್ನೂ ತೆಗೆದುಕೊಂಡು ಅದರಲ್ಲಿ ಹಾಕಿ ಪರಿಷ್ಕರಿಸಿ, ಆ ಪರಿಷ್ಕರಣೆಯಿಂದ ಬರೋದೇನು? ಈ ಪರಿಷ್ಕರಣೆಯಿಂದ ಬರುವುದು ಎಲ್ಲ ನೈತಿಕ ಮತ್ತು ಮಾನವೀಯ ಮೌಲ್ಯಗಳು. ನಿಮ್ಮ ಮನಸ್ಸಿನ ನಿರ್ವಹಣೆಯನ್ನು ನಿಮ್ಮ ಕೈಗೆ ತೆಗೆದುಕೊಂಡು ಅದರ ಯೋಚನೆಗಳನ್ನು ಭಾವನೆಗಳನ್ನು ರಿಫೈನರಿಗೆ ಹಾಕಿ ಪರಿಷ್ಕರಿಸಿ. ನಿಮ್ಮ ಮನಸ್ಸು, ನಿಮ್ಮ ಭಾವನೆಗಳು ಇವು ನಿಮಗೆ ಅತ್ಯಂತ ಸಮೀಪವಾಗಿವೆ. ಅದನ್ನು ನಿರ್ವಹಿಸಿ, ಪರಿಷ್ಕರಿಸಿ, ಶುದ್ಧೀಕರಿಸಿ
ಇದರಿಂದ ಅದೆಂತಹ ಉತ್ತಮೋತ್ತಮ ಶೀಲಶಕ್ತಿ ಬರುತ್ತೆ. ಪ್ರೇಮ, ಅನುಕಂಪ, ನಿರ್ಭಯತೆ, ಸೇವಾ ಮನೋಭಾವ. ಅಲ್ಲದೆ ಮಾನವ ಜೀವನ ಅದೆಷ್ಟು ಆನಂದಮಯವಾಗುತ್ತೆ. ಮಾನವ ಸಂಬಂಧ ಅದೆಷ್ಟು ಶಾಂತಿಯಿಂದ ಕೂಡಿರುತ್ತೆ. ಮನೋದೈಹಿಕ ಸಂಕೀರ್ಣದ ಆಳದಲ್ಲಿರುವ ಈ ಅನಂತ ಚಿರಶುದ್ಧ ಚಿರಸ್ವತಂತ್ರ ಆತ್ಮವೇ ಈ ಎಲ್ಲ ಮೌಲ್ಯಗಳಿಗೂ ಮೂಲ ಅಂತ ವೇದಾಂತವು ಉದ್ಘೋಷಿಸುತ್ತೆ. ಮೌಲ್ಯಗಳ ವಿಜ್ಞಾನವು ಭೌತಿಕ ವಿಜ್ಞಾನಗಳನ್ನು ಆಧ್ಯಾತ್ಮಿಕ ವಿಜ್ಞಾನವನ್ನು ಜೋಡಿಸುವ ಕೊಂಡಿ ಅಂತ ವೇದಾಂತವು ಹೇಳುತ್ತೆ. ಜ್ಞಾನ ತಪಸ್ಸಿನ ಇನ್ನೊಂದು ಅಂಶ ಕಾಮದ, ಕ್ರೋಧದ, ಭಯದ, ದ್ವೇಷದ ಭಾವೋದ್ವೇಗಗಳನ್ನು ಈ ಜ್ಞಾನದ ಬೆಂಕಿಯಲ್ಲಿ ಸುಟ್ಟು ಹಾಕಬೇಕು. ಇದೇ ನಿಜವಾದ ತಪಸ್ಸು. ಇದೇ ತಪಸ್ಸಿನ ಪರಾಕಾಷ್ಠೆ. ಇದೇ ಉತ್ತಮ ಶೀಲವನ್ನು ರೂಪಿಸೋದು. ಆದ್ರಿಂದಲೇ ಈ ಶ್ಲೋಕ ಹೇಳೋದು ವೀತರಾಗ ಭಯ ಕ್ರೋಧಾಹ. ಯಾರು ಮಮಕಾರದ ಬಂಧನವನ್ನು, ಭಯವನ್ನು, ಸಿಟ್ಟನ್ನು ಜಯಿಸಿರುವರೋ, ಮನ್ಮಯ ಅಂದರೆ ನನ್ನಿಂದಲೇ ತುಂಬಿ ಹೋಗಿರುವವರು, ಮಾಮುಪಾಶ್ರಿತಾಹ ನನ್ನನ್ನೇ ಭಜಿಸುವವರು, ಅವರಿಗೆ ಗೊತ್ತು ಈ ದೈವಿ ವಾಸ್ತವವು ತಮ್ಮದೇ ಆತ್ಮ, ಅಲ್ಲದೆ ಎಲ್ಲರ ಆತ್ಮ ಸಹ ಅಂತ. ಆ ಪರಮ ಸತ್ಯದೆಡೆಗೆ ಅವರ ಮನಸ್ಸು ಎಳಿತಾ ಇರುತ್ತೆ. ಅತ್ಯಂತ ದೊಡ್ಡ ತಪಸ್ಸೇ ಜ್ಞಾನ ತಪಸ್ಸು. ಭೌತಿಕ ತಪಸ್ಸು ತೀರಾ ಸಾಧಾರಣವಾದದ್ದು, ಶರೀರದ ಸಹನಶೀಲತೆಯ ಪರೀಕ್ಷೆ ಅಷ್ಟೇ. ಆದರೆ ಇದು ಉನ್ನತೋನ್ನತ ಶೀಲವನ್ನು ನಿರ್ಮಾಣ ಮಾಡುವಂಥದ್ದು. ಈ ಜ್ಞಾನದ ತಪಸ್ಸು ನಮ್ಮ ಅಜ್ಞಾನದ ಕೊಳೆಯನ್ನೆಲ್ಲ ಹರಿಸುತ್ತೆ. ಅಂತಹ ಭಕ್ತನಿಗೆ ನನ್ನ ಭಾವವೇ ಬರುವುದು ಅಂತಾನೆ ಶ್ರೀಕೃಷ್ಣ. ನಾವು ಯಾರನ್ನ ಚಿಂತಿಸ್ತೇವೆಯೋ ಅವರಂತೆ ಆಗ್ತೇವೆ. ಇದೊಂದು ಮಾನಸಿಕ ನಿಯಮ. ಇದಕ್ಕೆ ಹೀಗೆ ಹೇಳ್ತಾರೆ, ಕೀಟ ಒಂದು ಗೂಡಿನಲ್ಲಿ ಭ್ರಮರವನ್ನ ಚಿಂತಿಸ್ತಾ ಕೊನೆಗೆ ಕೀಟತ್ವವನ್ನ ತ್ಯಜಿಸಿ ಭ್ರಮರವಾಗಿ ಹೊರಬರುವುದು ಅಂತ. ಒಂದು ದೊಡ್ಡ ಅಗ್ನಿಕುಂಡದ ಮಧ್ಯದಲ್ಲಿ ಒಂದು ಕಪ್ಪು ಇದ್ದಿಲನ್ನ ಎಸೆದರೆ ಕ್ರಮೇಣ ಅದೂ ಕೂಡ ಧಗಧಗಿಸುತ್ತಿರುವ ಕೆಂಡವಾಗತ್ತೆ. ಅದರಂತೆಯೇ ಭಕ್ತ ಪರಮಾತ್ಮನನ್ನ ಚಿಂತಿಸ್ತಾ ಅವನ ಭಾವವನ್ನ ಪಡಿತಾನೆ. ನದಿಯೊಂದು ಸಾಗರಕ್ಕೆ ಸೇರಿದರೆ ತನ್ನ ನಾಮ ರೂಪಗಳನ್ನು ಕಳೆದುಕೊಂಡು ಸಾಗರದಲ್ಲಿ ಒಂದಾಗಿ ಸಾಗರದ ಧರ್ಮವನ್ನ ಪಡೆಯುತ್ತೆ. ಹಾಗೆಯೇ ಭಕ್ತನ ಜೀವನದಿಯೂ ಹೀಗೇನೆ ಸಂಸಾರದ ಮಾರ್ಗದಲ್ಲಿ ಹರಿದು ದೇವರನ್ನ ಸೇರಿ ಅವನಲ್ಲಿ ಒಂದಾಗ್ತಾನೆ.